ಇವತ್ತು ಏನು ಸಂಘಟನೆಗಳು ಮೈಸೂರಿಗೆ ಅಂತ ಕರೆ ಕೊಟ್ಟಿದ್ರು, ಆ ಕರೆಗೆ ಸಂಬಂಧಪಟ್ಟ ನಮ್ಮ ಮೈಸೂರು ವಕೀಲರ ಸಂಘ ನ್ಯಾಯಾಲಯದಿಂದ ಹೊರಗುಳಿದು ಇವತ್ತು ನಾವು ಸಹ ಸಂಘಟನೆಯ ಜೊತೆಗೆ ಬೆಂಬಲ ಸೂಚಿಸಿ ಈ ದಿನ ನಾವೆಲ್ಲರೂ ಸಹ ನಮ್ಮ ಮೈಸೂರು ವಕೀಲರು ಮಿನಿಮಮ್ ಅಂದ್ರೆ ಒಂದು 500 ಜನ ವಕೀಲರುಗಳು ಬೈಕ್ ರ್ಯಾಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೀವಿ. ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರನ್ನ ಗೌರವಿಸ್ತಾನೆ ಅಗೌರವದಿಂದ ಮಾತಾಡ್ತಾ ಪಕ್ಷದಲ್ಲಿ ಈ ದಿನ ನಮ್ಮ ನ್ಯಾಯಾಲಯದಿಂದ ಏನು ಹೊರಗುಳಿದಿವೆ ಹಾಗೆ ಡೆಲ್ಲಿ ಚಲೋ ಮಾಡಕ್ಕೂ ಸಹ ನಾವು ರೆಡಿ ಇದ್ದೀವಿ ಅಂತ ಅನ್ನೋದನ್ನ ನಮ್ಮ ಇವತ್ತು ಏನು ಸಂಘಟನೆಗಳು ಮೈಸೂರು ಬಂದ್ಗೆ ಅಂತ ಕರೆ ಕೊಟ್ಟಿದ್ರು, ಆ ಕರೆಗೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ವಕೀಲರ ಸಂಘ ನ್ಯಾಯಾಲಯದಿಂದ ಹೊರಗುಳಿದು ಇವತ್ತು ನಾವು ಸಹ ಸಂಘಟನೆಯ ಜೊತೆಗೆ ಬೆಂಬಲ ಸೂಚಿಸಿ ಈ ದಿನ ನಾವೆಲ್ಲರೂ ಸಹ ನಮ್ಮ ಮೈಸೂರು ವಕೀಲರು ಮಿನಿಮಮ್ ಅಂದರೆ ಒಂದು 500 ಜನ ವಕೀಲರುಗಳು ಬೈಕ್ ರ್ಯಾಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೀವಿ. ಜೊತೆಗೆ ಏನು ಅಂತಂದರೆ ನಮ್ಮ ಉದ್ದೇಶ ಏನು ಅಂತಂದರೆ ಮೈಸೂರು ವಕೀಲರ ಸಂಘ ಏನು ಅಮಿತ್ ಶಾನನ್ನು ಇದು ರಾಜೀನಾಮೆ ಕೊಡೋ ತನಕನೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತನ್ನೋ ಒಂದು ಮೆಮೊರಂಡಮನ್ನು ಸಹ ನಾವು ರಾಜ್ಯಪಾಲರಿಗೆ ಇವತ್ತು ಕಳಿಸ್ತಾ ಇದ್ದೀವಿ. ಜೊತೆಗೇನು ಅಂತಂದರೆ ಯಾವುದೇ ಕಾರಣಕ್ಕೂ ಅಮಿತ್ ಶಾ ರಾಜೀನಾಮೆ ಕೊಡದೇನೆ ಇರೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಮಾತಾಡಿರ್ತಕ್ಕಂಥದ್ದು ಬರೀ ಅಮಿತ್ ಶಾ ಇದು ಅಂಬೇಡ್ಕರ್ಗೆ ಅಂತಲ್ಲ, ಅವ್ರು ಬರೆದಿರ್ತಕ್ಕಂಥ ಕಾನೂನನ್ನು ಸಹ ಅವನು ಅಗೌರವ ಮಾಡಿರೋದ್ರಿಂದ ಒಬ್ಬ ವ್ಯಕ್ತಿ ಬದುಕಿ ಜೀವನ ಮಾಡಬೇಕು ಅಂತಂದರೆ ಕಾನೂನು ಬೇಕಾಗ್ತದೆ. ಕಾನೂನನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್. ಹಾಗಾಗಿ ಅಂಬೇಡ್ಕರ್ಗೆ ಮಾತಾಡೋದಾಗಲಿ, ಕಾನೂನಿಗೆ ಮಾತಾಡೋದಾಗಲಿ, ಸಂವಿಧಾನಕ್ಕೆ ಮಾತಾಡೋದಾಗಲಿ ಯಾವುದೇ ವ್ಯಕ್ತಿ ಆದ್ರೂ ಸಹ ಅವನು ಇಲ್ಲಿಂದ ಏನು ಕೆಳಗಡೆ ವ್ಯಕ್ತಿಗಳಿಂದ ಮೇಲೆ ರಾಷ್ಟ್ರಪತಿ ತನಕನೂ ಸಹ ಎಲ್ಲರೂ ಸಹ ಅಂಬೇಡ್ಕರನ್ನು ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕಾಗ್ತದೆ. ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಗೌರವಿಸ್ತೇನೆ ಅಗೌರವದಿಂದ ಮಾತಾಡದೇ ಆದ ಪಕ್ಷದಲ್ಲಿ ಈ ದಿನ ನಮ್ಮ ನ್ಯಾಯಾಲಯದಿಂದ ಏನು ಹೊರಗುಳಿದೀವಿ ಹಾಗೆ ಡೆಲ್ಲಿ ಚಲೋ ಮಾಡೋಕ್ಕೂ ಸಹ ನಾವು ರೆಡಿ ಇದ್ದೀವಿ ಅಂತ ಅನ್ನೋದು ನಮ್ಮ ಅಲ್ಲ. ಈಗ ಏನಾಗ್ತದೆ ಅಂತಂತಂದರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಇಲ್ಲಾಂತಂದರೆ ಅವರ ಏನು ಸ್ಥಾನಮಾನ ಉಳಿಯಲ್ವಲ್ಲ. ಯಾವುದೇ ವ್ಯಕ್ತಿ ಈಗ ಅಮಿತ್ ಶಾ ವಿರುದ್ಧ ಮಾತಾಡ್ತೀವಿ ಅಂದರೆ ರಾಷ್ಟ್ರ ನಾಯಕರಾಗ್ಬೋದು, ರಾಜ್ಯ ನಾಯಕರುಗಳಾಗ್ಬೋದು, ಯಾರೂ ಸಹ ಅವ್ರ ವಿರುದ್ಧ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವತ್ತು ಮಾತಾಡೋ ದಿನದಿಂದನೇ ಅವ್ರನ್ನ ಕಿತ್ತೆಸಿತಾರೆ. ಪಕ್ಷದಿಂದ ಆಗ್ಬೋದು, ಏನು ಅವರ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರದಿಂದ ಕಿತ್ತೆಸಿತಾರೆ. ಆ ಒಂದು ಭಯದಿಂದ ಇದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಕೆಲವು ಸಚಿವರುಗಳು ಸಹ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಮಿತ್ ಶಾನನ್ನು ಸಹ ವಿರೋಧ ಮಾಡಿದ್ದಾರೆ. ಅದು ಎಲ್ಲ TV ಮಾಧ್ಯಮಗಳಲ್ಲೂ ಬಂದಿದೆ. ಹಂಗಾಗಿ ಅಲ್ಲಿರೋವಂಥವ್ರು ಕೆಲವೇ ವ್ಯಕ್ತಿಗಳು ಯಾರು ಭೀಮವಾದ ಏನು ಅಂಬೇಡ್ಕರ್ನ ಇಷ್ಟಪಡ್ತಾರೆ, ಅಂಬೇಡ್ಕರ್ ಮಾಡಿರ್ತಕ್ಕಂಥ ಕಾನೂನನ್ನು ಇಷ್ಟಪಡ್ತಾರೆ, ಗೌರವಿಸ್ತಾರೆ ಅಂಥವ್ರೆಲ್ಲರೂ ಸಹ ಅಮಿತ್ ಶಾನ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಕೆಲವರು ಏನಂದರೆ ಅವರ ಕುರ್ಚಿಗೋಸ್ಕರ ಯಾರು ಮಾತಾಡ್ದೇ ಇದ್ದಾರೆ. ಎಲ್ರಿಗೂ ಗೊತ್ತಿದೆ ಇವ್ನು ಮಾತಾಡಿರೋ ತಪ್ಪಿದೆ ಅಂತೇಳಿ. ಹಂಗಾಗಿ ಎಲ್ರಿಗೂ ಅವ್ರಿಗೆ ಮಾಡಲೇಬೇಕು ಅಂತ ಮನಸ್ಸಲ್ಲಿದ್ರೂ ಬಾಯ್ಬಿಟ್ಟು ಹೇಳೋಕ್ಕಾಗ್ತಾಯಿಲ್ಲ. ಅವ್ರು ಯಾರು ಹೇಳ್ದೆ ಹೋದ್ರೂ ಸಹ ಕಾನೂನನ್ನು ಗೌರವಿಸೋಂಥವ್ರು, ಅಂಬೇಡ್ಕರ್ನ ಗೌರವಿಸೋಂಥವ್ರು ಬೀದಿಗಿಳಿಲೇಬೇಕಾಗ್ತದೆ, ಅದನ್ನು ವಿರೋಧ ಮಾಡಲೇಬೇಕಾಗ್ತದೆ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು.